ಹಿಪ್ಪರಗಿಯ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಆಯ್ಕೆ. ಮಲ್ಲಿಕಾರ್ಜುನ್ ಚಟ್ಟರ್ಕಿ ಅವರನ್ನ ವಿಜಯಪುರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ಸಿದ್ದು ಕಲ್ಲೂರ್ ಹಾಗೂ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚಂದು ಜಾಧವ್ ದೇವರ ಹಿಪ್ಪರಗಿಯ ಸರ್ವ ಸದಸ್ಯರ ಒಪ್ಪಿಗೆಯ ಮೇರೆಗೆ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಚಟ್ಟರ್ಕಿಯವರನ್ನ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಶ್ರೀಕಾಂತ್ ಪೂಜಾರಿ, ಇಮಾಮ ಕಾಳಗಿ ಆಲಮೇಲದಿಂದ ಆಗಮಿಸಿದ ಬಸವರಾಜ್ ಪಡಶೆಟ್ಟಿ, ರೇವಣಸಿದ್ದಯ್ಯ ಹಿರೇಮಠ ಮತ್ತು ದೇವರ ಹಿಪ್ಪರಗಿಯ ಸದಸ್ಯರಾದ ಚಿದಾನಂದ್ ಉಪ್ಪಾರ್, ವಿಲಾಸ್ ನಾಲ್ಕಮನ, ಮಂಜುನಾಥ್ ಸಾತಿಹಾಳ, ಪರಶುರಾಮ್ ಭಜಂತ್ರಿ ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಸಿದ್ದು ಕಲ್ಲೂರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಚಂದು ಜಾಧವ್ ಮಾತನಾಡಿ, ದಿನಾಂಕ 15/12/2025ರಂದು ಪತ್ರಕರ್ತರ ಕುಂದು ಕೊರತೆಗಳನ್ನು ಹಾಗೂ ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಅಶೋಕ್ ರಾಥೋಡ್ ಅವರ ಮುಂದಾಳತ್ವದಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸದಸ್ಯರು ಭಾಗವಹಿಸಲಿದ್ದು, ವಿಜಯಪುರ ಜಿಲ್ಲೆಯಿಂದ ಸಹಿತ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರುಗಳು ಪತ್ರಕರ್ತರ ಬೇಡಿಕೆಗಳ ಹೋರಾಟದಲ್ಲಿ ಪಾಲ್ಗೊಂಡು ರಾಜ್ಯಾಧ್ಯಕ್ಷರ ಬೆಂಬಲಕ್ಕೆ ಸದಾ ನಾವು ಕೈಜೋಡಿಸೋಣ ಎಂದು ತಿಳಿಸಿದರು. ವರದಿ ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರೇಮಠ. ಇಂದು ಶುಭ ಸಂಧ್ಯೆಯ ಗಳಿಗೆಯಲ್ಲಿ ದೇವರಿಪ್ಪರಗಿಯ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ದೇವರಿಪ್ಪರಗಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಚಟ್ಟರ್ಕಿ ಅವರನ್ನ ತಮ್ಮ ತಾಲೂಕಿನವರು ಎಲ್ಲ ಸದಸ್ಯರು ಸೇರಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಮಿಟಿಯವರನ್ನ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದು ಜಾಧವ್ ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಸಿದ್ದು ಕಲ್ಲೂರಿ ಅವರು ಆಗಮಿಸಿದ್ದೀವಿ. ನಮ್ಮ ಇದೊಂದು ಖುಷಿಯ ಕ್ಷಣ. ಯಾಕಪ್ಪ ಅಂತಂದರೆ ಈ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿ ನಾವು ಕೇವಲ 2 ತಿಂಗಳಾಯ್ತು, 2-3 ತಿಂಗಳಾಯ್ತು. ಇದರಲ್ಲಿ ನಮ್ಮ ಕಾರ್ಯಾಲಯವನ್ನು ಬಿಜಾಪುರ ಜಿಲ್ಲೆಯಲ್ಲಿ ನೂತನ ಕಾರ್ಯಾಲಯವನ್ನು ಮಾಡಿದ್ದೀವಿ. ಇನ್ನು ಬರುವ ದಿನಗಳಲ್ಲಿ ನಿಮ್ಮ ದೇವರಿಪ್ಪರಗಿ ತಾಲೂಕಿನಲ್ಲಿ ಕೂಡ ಒಂದು ಕಾರ್ಯಾಲಯವನ್ನು ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣ ರಾಜ್ಯಾಧ್ಯಕ್ಷರ ಬೆಂಬಲ ಹಾಗೂ ಜಿಲ್ಲಾಧ್ಯಕ್ಷರ ಬೆಂಬಲ, ಎಲ್ಲ ಕಾರ್ಯಕಾರಿಣಿಯವರ ಬೆಂಬಲ ಸದಾ ನಿಮ್ಮಿಂದ ಇರುತ್ತೆ. ಮುಂಬರುವ ದಿನಗಳಲ್ಲಿ ನಿಮ್ಮ ತಾಲೂಕಾ ಬಾಡಿಗಳನ್ನು ತಾವೇ ರಚನೆ ಮಾಡಿಕೊಂಡು ನಮ್ಮನ್ನು ಆ ರಚನೆ ಮಾಡಿದ ಪಟ್ಟಿಯನ್ನು ಜಿಲ್ಲಾ ಮಟ್ಟದಲ್ಲಿ ಕಳಿಸಿ ನಾವು ರಾಜ್ಯ ಮಟ್ಟ ಕಳಿಸ್ತೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಈ ಸಂಘಟನೆ ಪರವಾಗಿ ಎಲ್ಲರೂ ದುಡಿಯೋಣ, ಎಲ್ಲರೂ ಒಗ್ಗಟ್ಟಿರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಚಟ್ಟರ್ಕಿ ಅವರನ್ನು ನೇಮಕ ಮಾಡಿದ್ದು, ಮುಂದಿನ ದಿನ ಚಳಿಗಾಲ ಅಧಿವೇಶನ ಮುಗಿದ ನಂತರ ಅಧಿಕೃತ ಆದೇಶ ಐಡಿ ನಾವು ಮಾಡಿ ಕೊಡೋದಾಗಿ ಭರವಸೆ ನೀಡುತ್ತೇನೆ. ಕಾಣಿಪ ಧ್ವನಿ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಸಿದ್ದು ಕಲ್ಲೂರ್ ಅವರು ಮತ್ತು ನಮ್ಮ ಪಡಶೆಟ್ಟಿ ಸರ್, ಬಸವರಾಜ್ ಪಡಶೆಟ್ಟಿ ಸರ್ ಅನುಮೋದನೆ ಮೇರೆಗೆ ಅವರು ಸಂಘಟನೆಯಲ್ಲಿ ಚತುರರು, ಒಳ್ಳೆಯವರು. ಅವರು ಸಾವಿರಾರು ಜನರಿಗೆ ಕೂಡಿಸಿ ಸಂಘಟಕರಾಗಿ ಬೆಳೆಯುವ ಇಚ್ಛೆಯಿಂದ ಈಗ 5-6 ತಾಲೂಕುಗಳಲ್ಲಿ ತಮ್ಮ ಕಾರ್ಯಕರ್ತರನ್ನು ಕೂಡಿಸಿ ನಮ್ಮ ಧ್ವನಿ ಸಂಘಕ್ಕೆ ಬೆಂಬಲ ನೀಡುತ್ತಿರುವುದು ನಮಗೆ ಬಹಳ ಖುಷಿ ವಿಚಾರ. ಈ ಹಿಂದೆ ಈ ಸಮಯದಲ್ಲಿ ಹಾಜರಿದ್ದ ಎಲ್ಲ ಸದಸ್ಯರಿಗೂ ಕೂಡ ಈಗ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈಗ ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಇಮಾಮ್ ಕಾಳಿಯವರ ಸನ್ಮಾನ ಆಗ್ತಾ ಇದೆ. ಈಗ ಎಲ್ಲ ಪದಾಧಿಕಾರಿಗಳು ಸನ್ಮಾನ ಸಿದ್ದು ಕಲ್ಲೂರವರು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಕಾಣಿಪ ಧ್ವನಿ ಉಪಾಧ್ಯಕ್ಷರಾದ ಸಿದ್ದು ಕಲ್ಲೂರ್ ಅವರಿಂದ ಎಲ್ಲರಿಗೂ ಅಭಿನಂದನೆಗಳು. ಎಲ್ಲ ಖುಷಿ ವಿಚಾರ. ಈ ರೀತಿ ಸನ್ಮಾನಗಳು ಮುಖ್ಯವಲ್ಲ, ಸಂಘಟನೆಯಲ್ಲಿ ಬೆಳೆದು ನಾವೇನು ಹೇಳೋದು, ಜಗತ್ತಿಗೆ ಹೆಸರು ಮಾಡಿದರೆ ಉಸಿರು ಇರುವವರೆಗೆ ಇರುತ್ತದೆ ಎಂದು ನನ್ನ ಅನಿಸಿಕೆ ಹೇಳ್ತೀನಿ. ಸಿದ್ದು ಕಲ್ಲೂರ್. ನಮ್ಮ ಸಂಘಟನೆಯ ಹಾಗೂ
ತಮ್ಮ ತಮ್ಮ ಎಲ್ಲ ಕಾರ್ಯನಿರತ ಪತ್ರಕರ್ತರಲ್ಲಿ ತಾವು ಧ್ವನಿ ಪತ್ರಿಕೆಯಲ್ಲಿ ತಮ್ಮನ್ನು ತಾವು ತೊಡ್ಕೊಂಡು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಬರೀ ಸಂಘಟನೆಯನ್ನು ಮಾಡೋದು ಬೇಡ, ನಿಮ್ಮ ಕೆಲಸನು ಇನ್ನು ಮನೆ ನೋಡ್ಕೋಬೇಕು, ಸಾಮಾಜಿಕವಾಗಿ ನೋಡಬೇಕು, ಆರ್ಥಿಕವಾಗಿ ನೋಡ್ಕೋಬೇಕು ನೀವು ಹೇಳಲ್ಲ. ಹಾಗಾಗಿ ಬರುವ ದಿನಗಳಲ್ಲಿ ಈ ಇಂದು ಮೊದಲನೇ ಸಲ ಭೇಟಿ ನೀಡಿ ಇವತ್ತು ಬಹಳ ಖುಷಿ ಅನ್ನಿಸ್ತದ. ಮುಂಬರುವ ದಿನಗಳಲ್ಲಿ ಚಾಚು ತಪ್ಪದೆ ನಮ್ಮ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕಿ ಬರದ ಹಾಗೆ ನೋಡಿಕೊಂಡು ನಮ್ಮ ಹಿರಿಯರು ನಮ್ಮ ಜೊತೆ ಇದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ನಮ್ಮ ಚಿತ್ರೂರು ಅನುಭವಿಗಳಿದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರು. ಹಾಗೆ ನಾವುಗಳೆಲ್ಲ ತಮ್ಮಿಂದ ಇರ್ತೀವಿ. ಈ ನಮ್ಮ ಸಂಘವನ್ನು ಮುಂದೆ ನಡೆಸಿ ದೋಣಿ ಸಾಗಿ ದಡವನ್ನು ಸೇರಿ ಅಂತ ಹೇಳ್ತಾ ನಾನು ಇಲ್ಲಿ ಈ ಕಾರ್ಯಕ್ರಮ ಹಾಗೂ ನನ್ನ ಚಿಕ್ಕ ಭಾಷಣ